ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಆತ್ಮೀಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾಳೆಯ ದಿನ ಅಂದರೆ 27/12/2024 ತಾರೀಕಿಗೆ ನಾವೂರಿನಲ್ಲಿ 40ನೇ ವರ್ಷದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮ ಮತ್ತು ಹರಿವರಾಸನಂ ಗೀತೆಯ ಶತಾಬ್ದಿ ಆಚರಣೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಬರಿಮಲೆಯ ಪಂದಳದ ಶಶಿಕುಮಾರ ವರ್ಮ ದಂಪತಿಯವರು ಆಗಮಿಸಲಿಕ್ಕಿದ್ದಾರೆ. ಕಳೆದ 40 ವರ್ಷಗಳಿಂದ ನಾವೂರಿನಲ್ಲಿ ಅಯ್ಯಪ್ಪ ವ್ರತಧಾರಿಗಳು ವ್ರತಾಚರಣೆ ಮಾಡ್ತಾ ಪ್ರತಿ ವರ್ಷ ಅಯ್ಯಪ್ಪ ದೀಪೋತ್ಸವ ಆಚರಣೆ ಮತ್ತು ನಂತರ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವಂತಹ ಪರಿಪಾಠವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಈ ವರ್ಷವೂ ಸುಮಾರು 60ಕ್ಕೂ ಮಿಕ್ಕ ವ್ರತಧಾರಿಗಳು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳಲಿಕ್ಕಿದ್ದಾರೆ. ತತ್ಪೂರ್ವದಲ್ಲಿ ದೀಪೋತ್ಸವ ಕಾರ್ಯಕ್ರಮ, ಈ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವಿಶೇಷವಾದ್ದು. ಯಾಕೆಂದರೆ ಹರಿವರಾಸನ ಗೀತೆಯ ಶತಾಬ್ದಿ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ಆಚರಿಸ್ತಾ ಇರುವ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿದೆ. ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ನಾವೂರು ಇದರ ಆಶ್ರಯದಲ್ಲಿ ನಡೆಯುವ 40ನೇ ವರ್ಷದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮ. ಈ ಬಾರಿಯ ಕಾರ್ಯಕ್ರಮ ಅತ್ಯಂತ ವಿಶೇಷ ಕಾರ್ಯಕ್ರಮ. ಯಾಕೆಂದರೆ ಇದು 4 ದಶಕಗಳನ್ನು ಪೂರೈಸಿದ ಕಾರ್ಯಕ್ರಮ ಒಂದು. ಇನ್ನೊಂದು ಹರಿವರಾಸನಂ ಗೀತೆಯ 100ನೇ ವರ್ಷ ಆಚರಣೆಯ ಶತಾಬ್ದಿ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ನಡೀತಾ ಇರುವಂಥದ್ದು ಇನ್ನೊಂದು ವಿಶೇಷ. ಇದರ ಜೊತೆಯಲ್ಲಿ ಇಲ್ಲಿನ ಅನೇಕ ವ್ರತಧಾರಿಗಳಿಗೆ ವ್ರತ ದೀಕ್ಷೆಯನ್ನು ಕೊಟ್ಟು ತಾನು ಸ್ವತಃ 50ನೇ ವರ್ಷದ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವಂತಹ ಹಿರಿಯರೂ ಆದ ಸೇಸಪ್ಪ ಗುರುಸ್ವಾಮಿಗಳ 50ನೇ ವರ್ಷದ ಶಬರಿಮಲೆ ಯಾತ್ರೆಯ ಕಾರ್ಯಕ್ರಮ. ಹಾಗೆ ಗುರುಸ್ವಾಮಿಗಳಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀನಿವಾಸ ಗುರುಸ್ವಾಮಿಯವರ 18ನೇ ವರ್ಷದ ಯಾತ್ರೆಯ ಸಂದರ್ಭ. ಈ ಎಲ್ಲ ಕಾರ್ಯಕ್ರಮಗಳು ಒಂದೇ ಸಂದರ್ಭದಲ್ಲಿ ಜೊತೆ ಸೇರಿರುವಂತಹದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಕಳೆಯನ್ನು ಕೊಟ್ಟಿದೆ. ಅಯ್ಯಪ್ಪ ಸ್ವಾಮಿಯ ಭಕ್ತರು, ಶಬರಿಮಲೆ ಕ್ಷೇತ್ರದ ಭಕ್ತರು ಜಿಲ್ಲೆ ಮತ್ತು ಗಡಿಭಾಗದಿಂದ ಸಹಸ್ರ ಸಂಖ್ಯೆಯಲ್ಲಿ ನಾಳೆ ದಿನ ಈ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಪಂದಳ ರಾಜರು ನಾಳೆ ಸಂಜೆ ವೇಳೆಗೆ ಇಂದಬೆಟ್ಟುವಿನ ಅರ್ಧನಾರೀಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಆಗಮಿಸಿ ಅಲ್ಲಿಂದ ಪಾಲಾಶ ತುಂಬು ಮೆರವಣಿಗೆಯ ಮೂಲಕ ನಾವೂರಿಗೆ ಸರಿಯಾಗಿ 7 ಗಂಟೆಗೆ ತಲುಪಲಿಕ್ಕಿದ್ದಾರೆ. ನಂತರದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಹರಿವರಾಸನಂ ಗೀತೆಯ ಉದ್ಘಾಟನಾ ಕಾರ್ಯಕ್ರಮ, ಹಾಗೆ ಹರಿವರಾಸನಂ ಗೀತೆಯನ್ನು ಕಾಸರಗೋಡಿನ ಹಿರಿಯ ಸಂಗೀತಜ್ಞರು ವಿದ್ವಾನ್ ಯೋಗೇಶ್ ಶರ್ಮಾ ಬಳ್ಳಪ್ಪದವು ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಂದಳದ ಶಶಿಕುಮಾರ್ ವರ್ಮ ದಂಪತಿಯವರ ಜೊತೆಯಲ್ಲಿ ತಾಲೂಕಿನ ಶಾಸಕರಾಗಿರುವ ಸನ್ಮಾನ್ಯ ಹರೀಶ್ ಪುಂಜಾರ್ ಅವರು, ಹಾಗೆ ವಿಧಾನ ಪರಿಷತ್ತಿನ ಶಾಸಕರಾಗಿರುವ ಮಾನ್ಯ ಹರೀಶ್ ಕುಮಾರ್ ಅವರು, ಮಾನ್ಯ ಪ್ರತಾಪ್ ಸಿಂಹ ನಾಯಕರವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಸಮಾಜ ಸೇವಕರು, ಖ್ಯಾತ ಉದ್ಯಮಿಗಳು ಆಗಿರುವ ಸನ್ಮಾನ್ಯ ಶಶಿಧರ್ ಭಿ ಶೆಟ್ಟಿ ನವಶಕ್ತಿ ಇವರು ಉಪಸ್ಥಿತರಿರಲಿಕ್ಕಿದ್ದಾರೆ. ಅವರ ಜೊತೆಯಲ್ಲಿ ನಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಸುನಂದ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ನಾವೂರು ಇದರ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಹರೀಶ್ ಕುಮಾರ್ ಮೊರ್ತಾಜಿ ಅವರು, ಸಿ ಬ್ಯಾಂಕಿನ ನಿರ್ದೇಶಕರು ಹಿರಿಯರು ಆಗಿರುವ ಎ.ವಿ. ಉಮೇಶ್ ಅತ್ಯಡ್ಕ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಪ್ರಾಂತ ಸಹ ಕಾರ್ಯವಾಹಕರಾಗಿರುವ ಸನ್ಮಾನ್ಯ ಪ್ರಕಾಶ್ PS ಇವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ವಿಶೇಷವಾಗಿ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಗುರುಪರ ಇವರು ವಹಿಸಲಿಕ್ಕಿದ್ದಾರೆ. ಹಾಗೆ ಶಬರಿಮಲ ಅಯ್ಯಪ್ಪ ಸೇವಾ ಸಮಾಜಂ ಇದರ ಜಿಲ್ಲಾಧ್ಯಕ್ಷರಾಗಿರುವ ಸನ್ಮಾನ್ಯ ಗಣೇಶ್ ಸನ್ಮಾನ್ಯ ಶ್ರೀ ಗಣೇಶ್ ಪೊದವಾಳ್ ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ. ಈ ಕಾರ್ಯಕ್ರಮವನ್ನು ಎಲ್ಲ ಸದ್ಭಕ್ತರು, ಜಿಲ್ಲೆ ತಾಲೂಕಿನ ಎಲ್ಲ ಸದ್ಭಕ್ತರು ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ
ನಡೆಸಿಕೊಡ್ಲಿಕ್ಕೆ ಮಾಧ್ಯಮ ಸ್ನೇಹಿತರು ನಮಗೆ ಪ್ರಚಾರದ ಹಿನ್ನೆಲೆಯಲ್ಲಿ ಒಳ್ಳೆಯ ಪ್ರಚಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಿಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಕೇಳಿಕೊಳ್ತಾ, ಪಂದಳದ ರಾಜರಾಗಿರುವ ಶಶಿಕುಮಾರ್ ವರ್ಮಾ ಮತ್ತು ದಂಪತಿ ಪಂದಳದ ರಾಜರಾಗಿರುವ ಶಶಿಕುಮಾರ್ ವರ್ಮಾ ದಂಪತಿಯವರು ಮೊತ್ತ ಮೊದಲ ಬಾರಿಗೆ ನಮ್ಮ ತಾಲೂಕಿಗೆ ಆಗಮಿಸಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸದ್ಭಕ್ತರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ವಿನಂತಿಸ್ತಾ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ವಂದನೆಗಳು.